ಒಬ್ಬ ಅದ್ಭುತ ತುಂಬಾ ಚೆನ್ನಾಗಿ ಮಾಡಿದಿರಿ ಸರ್. ತುಂಬಾ ಹೆಮ್ಮೆ. ಆಕ್ಚುಲಿ ನಮ್ಮ ಸೀರಿಯಲ್ ಅವರು ಸಿನಿಮಾ ಹೆಂಗ್ ಮಾಡಿದ್ದಾರೆ, ನಾಗು ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ಮಾಡಿದಿರಿ. ಹೆಂಗೆ ಎಲ್ರು ಬಂದು ಆಶೀರ್ವಾದ ಮಾಡಿದಿರಿ. ವಿಶೇಷವಾಗಿ ನಾನು ರವಿಧರಣಿ ಅವರನ್ನ, ಶರತ್ ಅವರು, ಆಮೇಲೆ ಪಂಡಿತ್ ಅವರು, ಹೀಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲರೂ ಬಂದಿದೆ. ತುಂಬಾ ತುಂಬಾ ಖುಷಿ ಇದೆ. ಈ ಸಿನಿಮಾನ ನೀವು ಗೆಲ್ಲಿಸ್ಲೇಬೇಕು. ಈಗ ಹೇಗೆ ನೀವು ನೋಡಿದ್ದೀರಿ ನಿಮ್ಮ ಅಕ್ಕಪಕ್ಕದವರು ಅಥವಾ ನಿಮ್ಮ ಸ್ನೇಹಿತರು ಅವರಿಗೆ ಹೇಳಿ ಒಂದು ಧರ್ಮಂ ಅನ್ನೋದು ಒಂದು ಸಿನಿಮಾ ಅದ್ಭುತವಾಗಿ ಬರ್ತಾ ಇದೆ ಅಂತ. ಇದೇ ಡಿಸೆಂಬರ್ 5ಕ್ಕೆ ಶುಕ್ರವಾರಕ್ಕೆ ಬಿಡುಗಡೆ ಆಗ್ತಿದೆ. ದಯವಿಟ್ಟು ನಮ್ಮ ಈ ಹೊಸ ತಂಡ ಏನಿದೆ ಅದಕ್ಕೆ ನಿಮ್ಮ ಒಂದು ಶಾಬಾಸ್ಗಿರಿ ಬೇಕು, ನಮ್ಮನ್ನ ಗೆಲ್ಲಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಿದ್ದೀನಿ. ಸಿನಿಮಾ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯನ ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಇದೇ ಡಿಸೆಂಬರ್ 5ನೇ ತಾರೀಕು ಥಿಯೇಟರ್ಗೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ವಿರಾನಿಕಾ ಶೆಟ್ಟಿ, ನಿಮ್ಮ ಮುಂದೆ ನೀಲಾಗಿ ನಿಂತ್ಕೊಂಡಿದ್ದೀನಿ. ಹೋಪ್ಫುಲಿ ನಾನು ಏನು ಮಾಡಿದ್ದೀನಿ ಅನ್ನೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿತ್ರನ ಉಳಿಸೋದು ಬೆಳೆಸೋದು ನಿಮ್ಮ ಕೈಲಿದೆ. ಪ್ಲೀಸ್ ನಮ್ಮ ಚಿತ್ರ ಉಳಿಬೇಕು ಅಂತ ಹೇಳಿದ್ರೆ ನೀವೆಲ್ಲರೂ ಒಂದೊಂದು ಬೈಟ್ಸ್ ಕೊಟ್ಟೋಗಿ ಹೇಗಿದೆ, ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಮಾಲ್ ರಿಕ್ವೆಸ್ಟ್. ಓಕೆ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮದವರಿಗೆ ಮೊದಲನೇ ನಮಸ್ಕಾರ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಪ್ರೀಮಿಯರ್ ಶೋ ಇಷ್ಟೊಂದು ಹಿಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೀಲಾ ಅನ್ನೋ ಪಾತ್ರಕ್ಕೆ ನೀವೆಲ್ಲ ತುಂಬ ಪ್ರೀತಿನ ಕೊಟ್ಟಿದ್ದೀರಾ. ನಾವು ತುಂಬ ನಿಷ್ಠೆಯಿಂದ ಈ ಚಿತ್ರನ ಮಾಡಿದ್ದೀವಿ. ಸೊ ಈ ಚಿತ್ರವನ್ನು ನಿಮ್ಮ ಎದುರು ಇಡ್ತಾ ಇದ್ದೀವಿ. ಇದನ್ನು ಉಳಿಸೋದು ಬೆಳೆಸೋದು ನಿಮ್ಮ ಕೈಲಿದೆ. ಒಂದೇ ಒಂದು ರಿಕ್ವೆಸ್ಟ್ ಅಂತ ಹೇಳಿದರೆ, ಇಡೀ ನಮ್ಮ ಚಿತ್ರತಂಡ ಪ್ರತಿಯೊಬ್ಬ ಸಿಂಗಲ್ ಪರ್ಸನ್ ಕೂಡ ತುಂಬ ಪ್ರಾಮಾಣಿಕವಾಗಿ, ತುಂಬ ನಿಷ್ಠೆಯಾಗಿ ಮಾಡಿದ್ದೀವಿ. ಸೊ ಈ ಚಿತ್ರನ ದಯಮಾಡಿ ಉಳಿಸ್ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಂಕುಶ್ ಏಕಲವ್ಯ ಅಂತ, ಕಲಿವೀರ ಮತ್ತು ಬ್ರಹ್ಮರಾಕ್ಷಸ ಚಿತ್ರದ ನಾಯಕನ. ಇವತ್ತು ಧರ್ಮಂ ಸಿನಿಮಾ ನೋಡಿದ್ವಿ. ಈ ಸಿನಿಮಾದ ಒಂದು ನಿರ್ದೇಶಕರು ನನಗೆ ಆತ್ಮೀಯ ಸ್ನೇಹಿತರು, ಅವರು ಸಹೋದರರವರು, ನಾಗುಮಕ ಸರ್. ಇದು ಇವರ ಫಸ್ಟ್ ಸಿನಿಮಾ. ಆ್ಯಕ್ಚುಲಿ ನಾವು ಪ್ರೆಸ್ ಮೀಟಿಗೆ ಬಂದಾಗ ಒಳ್ಳೇದು ಹೇಳಬೇಕಂತಿಲ್ಲ, ಒಳ್ಳೇದಾದರೆ ಮಾತ್ರ ಹೇಳಬೇಕು. ನಿಜವಾಗ್ಲೂ ಇವತ್ತು ಒಳ್ಳೇದಾಗಿದೆ. ನನಗೆ ತುಂಬ ಖುಷಿ ಆಯಿತು. ನಾಗುಮಕ ಸರ್ ಫಸ್ಟ್ ಸಿನಿಮಾದಲ್ಲಿ ವಿಜುವಲ್ ಸ್ಟ್ರೀಟು ಸಖತ್ತಾಗಿ ಮಾಡಿದ್ದಾರೆ, ಎಕ್ಸ್ಟ್ರಾಡಿನರಿಯಾಗಿ ತಗೊಂಡಿದ್ದಾರೆ. ಆರ್ಟಿಸ್ಟ್ ಎಲ್ಲರೂ ಆಲ್ಮೋಸ್ಟ್ ಹೊಸಬ್ರು. ಇವಾಗ ಶಶಿ ಸರ್ ಆಗಲಿ ಮತ್ತು ನೀಲಾ ಮೇಡಮ್ ಆಗಲಿ, ಎಂಥ ರೀತಿ ವಿರಾನಿಕಾ ಶೆಟ್ಟಿ ಅಂತ ಹೇಳ್ಬಿಟ್ಟು, ಅಂದರೆ ಅವ್ರ ಕ್ಯಾರೆಕ್ಟರ್ ನೆನ್ಕೊಳ್ಳುತ್ತೆ ಅಂದರೆ ಅಷ್ಟು ಚೆನ್ನಾಗಿ ನಟರು ನಮ್ಮ ಅಭಿನಯಿಸಿದ್ದಾರೆ, ಅಷ್ಟು ಚೆನ್ನಾಗಿ ಪಾತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಡೈರೆಕ್ಟ್ರು. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರು. ಸರವಣ ಮತ್ತು ಸ್ವಾಮಿನಾಥನ್ ಅಂತೇಳಿ ಮ್ಯೂಸಿಕ್ ಮತ್ತು ಅದು ಮಾಡಿದ್ದಾರೆ. 4 ಸಾಂಗ್ಸ್ ಇದೆ. ಒಂದೊಂದು ಸಾಂಗ್ಸು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ. ಐಟಮ್ ಸಾಂಗ್ ಆಗಲಿ, ಮತ್ತು ಡ್ಯುಯೆಟ್ ಸಾಂಗ್ ಆಗಲಿ, ಮತ್ತು ಇನ್ನೊಂದು ಪ್ಯಾಥಾ ಸಾಂಗ್ ಬರುತ್ತೆ. ಸೊ ತುಂಬ ಚೆನ್ನಾಗಿ, ಅಂದರೆ ಕ್ಯಾಶುವಲ್ ಮೂವಿ ಥರ ಇಲ್ಲ. ಬೇಗ ಟೈಮ್ ನಮಗೆ ಇನ್ನೂ ಬೇಕು ಅಂತ ಅನಿಸ್ತಾ ಇತ್ತು. ಬೇಗ ಇಂಟ್ರೋಲ್ ಬಂದುಬಿಡುತ್ತೆ, ಬೇಗ ಸಿನಿಮಾನು ಮುಗಿದ್ಬಿಡುತ್ತೆ. ಅಂದರೆ ಅಷ್ಟು ಆಡಿಯನ್ಸ್ನ ಇನ್ವಾಲ್ವ್ ಮಾಡುತ್ತೆ ಸಿನಿಮಾ. ಸೊ ಈ ಸಿನಿಮಾಗೆ ಬಂಡವಾಳ ಹಾಕಿರುವಂಥವ್ರು ರಾಮಕೃಷ್ಣ ಸರು. ಆ್ಯಕ್ಚುಲಿ ಆ ಟೀಮ್ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಹೇಳ್ತೀನಿ, ಪ್ರೊಡ್ಯೂಸರ್ ಸರ್, ಈ ಸಿನಿಮಾಗೆ ನೀವು ಇವಾಗ ಏನು ಮಾಡಿದ್ದೀರಲ್ಲ, ಇಷ್ಟು ಚೆನ್ನಾಗಿ ಕರೆಸಿದ್ದೀರಲ್ಲ, ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ, ಇದೇ ಥರ ನಮ್ಮ ಮೀಡಿಯಾಗಳಿಗೆ ಮತ್ತು ಮತ್ತೊಂದಕ್ಕೆ ಎಲ್ಲದಕ್ಕೂ ನೀವು ಸ್ವಲ್ಪ ಮುಂದೆ ಹೋಗಿ ಪ್ರಮೋಷನ್ ಮಾಡಿದರೆ, ನೀವು ಆಲ್ರೆಡಿ ತಲುಪುತ್ತೆ ಕನ್ನಡ ಸಿನಿಮಾ. ಬಟ್ ನನಗೆ ಈ ಲ್ಯಾಂಗ್ವೇಜ್ ಸಿನಿಮಾ ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿದ್ದರೆ ನಾವು ತಲುಪಿಸಿಲ್ಲ ಅಥವಾ ಆ ಥರ ಅಂತ ಹೇಳ್ತಿದ್ರು. ಇವತ್ತು ನಮ್ಮ ಕನ್ನಡ ಸಿನಿಮಾ, ನಮ್ಮ ನಟ ನಟಿಯರು, ನಮ್ಮ ತಂಡ, ಎಕ್ಸಾಂಪಲ್ ಶಶಿ ಮತ್ತು ಇವರು ಕೃಷ್ಣ ಮತ್ತು ಶಿವು ನನ್ನ ಕಲಿವೀರ ಸಿನಿಮಾಯಿಂದ ಮಾಡಿದ್ದಾರೆ. ಇವರು ಕಾಸ್ಟ್ಯೂಮಲ್ಲಿ ಇದ್ರು, ಬಟ್ ಇವತ್ತು ಅವರು ಆರ್ಟಿಸ್ಟ್ ಆಗಿದ್ದಾರೆ. ಕ್ರೆಡಿಟು ನಮ್ಮ ನಾಗಮುಖ ಸರ್ಗೆ ಹೋಗಬೇಕು. ಎಲ್ರಿಗೂ ಒಳ್ಳೇದಾಗಲಿ ಟೀಮ್ಗೆ. ಸರ್ ಪ್ರಮೋಷನ್ ಹೆಚ್ಚು ಮಾಡಿ. ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ ಸರ್, ಸಿನಿಮಾ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಸರ್. ಈಗ ನಾವೆಲ್ಲ ಬಂದಿದ್ದೀವಿ ಅಂದರೆ ನಿಮ್ಮ ಎಫರ್ಟ್ ಮತ್ತು ಮೀಡಿಯಾದ ಎಫರ್ಟ್. ಸೊ ದಯವಿಟ್ಟು ಎಲ್ಲರೂ ನಾವು ಮೀಡಿಯಾದಿಂದ ಬೀಳೋಣ.
ಜನತೆಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಇಂಥ ಒಳ್ಳೆ ಸಿನಿಮಾನ ಉಳಿಸ್ಬೇಕು. ನಮ್ಮಲ್ಲಿ ಒಳ್ಳೊಳ್ಳೆ ನಟರು ಇದ್ದಾರೆ. ನಾನು ಆ್ಯಕ್ಚುಲಿ ಆರ್ಟಿಸ್ಟ್ ಬಗ್ಗೆ ಮಾತಾಡಬೇಕು. ಹೀರೋಯಿನ್ ಮೇಡಮ್ ಇಷ್ಟು ಕೆಟ್ಟವ್ರು ಅಂತ ಅನ್ಕೊಂಡಿರಲಿಲ್ಲ. ಅಂದರೆ ಕ್ಯಾರೆಕ್ಟರ್ ಹೇಳ್ತಿರೋದು ತುಂಬ ಚೆನ್ನಾಗಿ ಒಂದು ಇಂಪ್ಯಾಕ್ಟ್ ಕೊಡ್ತಾರೆ ಆ ಇನ್ವಾಲ್ವ್ಮೆಂಟಲ್ಲಿ. ಮತ್ತು ಶಶಿ ಸರ್ ಅಷ್ಟೇ, ಫಸ್ಟ್ ಆಫ್ ಆಲ್ ನೋಡಿದೆ ನಾನು ಅಂದ್ಕೊಂಡೆ ಏನಪ್ಪ ಹಿಂಗೆ ಹೋಗ್ತಿದೆ ಕ್ಯಾರೆಕ್ಟರ್ ಅಂತ. ಬಟ್ ಸೆಕೆಂಡ್ ಹಾಫಲ್ಲಿ ಬೇಗ ನಮ್ಮ ಜೊತೆ ಕೂತರುಗಳದೆ ನನಗೆ ಗೂಸ್ ಬಂಪ್ಸ್ ಆಯಿತು. ಇದು ಬೇಕಾಗಿತ್ತು ಆ್ಯಕ್ಚುಲಿ ಕ್ಯಾರೆಕ್ಟರ್ ಅಂತ. ಅದೇ ಕ್ಯಾರೆಕ್ಟರ್ನ ಫಸ್ಟ್ ಇದ್ದನ್ನು ಮೇಂಟೈನ್ ಮಾಡಿದ್ದರೆ ಇನ್ನೂ ಬೇರೆ ಲೆವೆಲ್ ಇರ್ತಿತ್ತು. ಬಟ್ ಡೈರೆಕ್ಟರ್ದು ಒಂದು ವಿಷನ್ ಇರುತ್ತೆ ಸೆಕೆಂಡ್ ಹಾಫಲ್ಲಿ ಹಿಂಗೆ ತೋರಿಸ್ಬೇಕಂತ. ವಂಡರ್ಫುಲ್, ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲ ಮೀಡಿಯಾದವ್ರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಹೊಸಬರಿಗೆ ಹೊಸ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತೇಳಿ ಈ ತಂಡದ ಪರವಾಗಿ, ಧರ್ಮಂ ತಂಡದ ಪರವಾಗಿ ಕೇಳ್ಕೊತಾ ಇದ್ದೀನಿ. ಜೈ ಧರ್ಮಂ. ಒಳ್ಳೆಯದು. ನಿರ್ದೇಶಕನಾಗಿದ್ದವನು ಮಾತಾಡಬಾರ್ದು, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಇವರು ಭಾಳ ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ನಾನು ಸಿನಿಮಾನ ಬೈಫರ್ಕೇಟ್ ಮಾಡಿ ಡಿವೈಡ್ ಮಾಡಿ ಹೇಳೋಕ್ಕೆ ಹೋಗಲ್ಲ. ಒಂದು ಇಡೀ ಕೃತಿಯಾಗಿ ನನಗೆ ಸಿನಿಮಾ ಇಷ್ಟ ಆಯಿತು. ಬೇರೆ ಭಾಷೆಗಳಲ್ಲಿ, ನಮ್ಮ ಅಕ್ಕಪಕ್ಕದ ಭಾಷೆಗಳಲ್ಲಿ ಈ ಥರದ ರಾ ಸಿನಿಮಾಗಳಂದರೆ ರಾ ಫೇಸಸ್, ರಾ ಲೊಕೇಶನ್, ಇವ್ರದೇ ಒಂದು ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಪ್ರಪಂಚನ ಕ್ರಿಯೇಟ್ ಮಾಡೋದು, ಲೈಟಿಂಗ್, ಫ್ರೇಮಿಂಗ್ ಎಲ್ಲದರಲ್ಲೂ ಮ್ಯೂಸಿಕಲ್ಲಿ ಕ್ರಿಯೇಟ್ ಮಾಡಿ ಅದಕ್ಕೊಂದು ಇಂಪ್ಯಾಕ್ಟ್ ಕೊಡಿಸ್ತಾ ಬರ್ತಾರೆ. ಒಂದು ಗೌರವದ ಕ್ಲೈಮ್ಯಾಕ್ಸ್ ಇದೆ. ಸೊ ಆ ಆ್ಯಂಗಲಲ್ಲಿ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ. ನಾವು ಬೇರೆ ಭಾಷೆ ಸಿನಿಮಾ ಬಂದಾಗ ನೋಡಿ ಸಪೋರ್ಟ್ ಮಾಡ್ತೀವಿ, ನೋಡಿ ಸಿನಿಮಾನ ಗೆಲ್ಲಿಸ್ತೀವಿ. ಒಂದು ಜೆನ್ಯೂನ್ ಎಫರ್ಟ್ ಹಾಕಿದೆ ಇಡೀ ತಂಡ. ಈ ತಂಡಕ್ಕೆ ಒಂದು ಕನ್ನಡಿಗರ ಸಪೋರ್ಟ್ ಬೇಕು. ತುಂಬ ಪ್ರೀತಿಯಿಂದ, ಮುಗ್ಧ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಆ ಪ್ರೀತಿಗೆ ಗೆಲುವು ಸಿಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೀರೋಯಿನ್ ಇಬ್ಬರು ಹೀರೋ ಇರೋದು ಬನ್ನಿ, ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ರಾ ಆಗಿ ಮಾಡಿದ್ದಾರೆ. ಭಾಷೆ ಚೆನ್ನಾಗಿದೆ. ಕಥೆನಲ್ಲಿ ಎಂಡ್ ಒಂದು ಸ್ಯಾಡ್ ಎಂಡ್ ಆಗುತ್ತೆ, ಬಟ್ ಅದು ಭಾಳ ಮನಸ್ಸಲ್ಲಿ ಉಳಿಯುತ್ತೆ. ಸೊ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಒಳ್ಳೆಯದಾಗುತ್ತೆ. ನಮಸ್ಕಾರ ಎಲ್ಲರಿಗೂ. ಧರ್ಮಂ ಸಿನಿಮಾ ಇವಾಗ ಎಲ್ಲರೂ ನೋಡಿದ್ದಾರೆ. ಅವ್ರವ್ರ ಪಾಯಿಂಟ್ ಇರ್ತಾ ಅವ್ರು ರಿವ್ಯೂ ಹೇಳ್ತಿದ್ದಾರೆ. ಬಟ್ ಎಲ್ಲರೂ ನೋಡಿದ ಮೇಲೆ ಹೇಳೋದು ಬೇರೆ. ಈಗ ಇಲ್ಲಿ ಹೇಳಿದವರೆಲ್ಲ ಸುಳ್ಳು ಹೇಳಿರ್ಬೋದು ಅಥವಾ ನಿಜ ಹೇಳಿರ್ಬೋದು, ಅವ್ರವ್ರ ಪಾಯಿಂಟ್ ಆಫ್ ಬಿಟ್ಟಿರ್ತೀವಿ. ಬಟ್ ಇಲ್ಲೇನಿದೆ, ಒಂದ್ಸರಿ ಸಿನಿಮಾ ನೋಡಿಬಿಟ್ಟು ನೀವು ಹೇಳಿ. ಬಟ್ ನೀವು ನೋಡಿದ್ರಿಗೆಲ್ಲ ಇಷ್ಟ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ನೀವು ಬಂದು ನೋಡಿ ಅದನ್ನು ಹೇಳಿದರೆ ನಮಗೆ ಗೊತ್ತಾಗುತ್ತೆ, ಇನ್ನೂ ಮಾಡಬೇಕಾ ಅಥವಾ ಇನ್ನೂ ಇದರಲ್ಲಿ ಬಿಡಬೇಕಾ, ಇನ್ನೂ ನೆಕ್ಸ್ಟ್ ಸ್ಟೆಪ್ ತೊಗೋಬೇಕಾ ಅಥವಾ ನಮ್ಮನ್ನು ಮನೆಗೆ ಕಳಿಸ್ಬೇಕಾ. ಒಂದೇನಾದ್ರು ಈ ಕೆಟ್ಟ ಸಿನಿಮಾ ಅಂತ ಏನಾದರೂ ಇದು ಅನಿಸಿದರೆ ಖಂಡಿತವ್ರು ನೆಕ್ಸ್ಟ್ ಸಿನಿಮಾ ನಾವು ದೇವರಣಿಗೂ ಮಾಡಲ್ಲ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಮತ್ತು ಈ ಸಿನಿಮಾ ಆ್ಯಕ್ಷನ್ ಅಂತಲೇ ಹೇಳಲ್ಲ. ಇದು ಅಷ್ಟು ಕೆಟ್ಟ ಸಿನಿಮಾ ಅಂತಾಗಿದೆ, ಒಳ್ಳೆ ಸಿನಿಮಾ ಅಂತ ನನಗನ್ಸಿದೆ. ದಯವಿಟ್ಟು ನೋಡಿ. ಧರ್ಮೋ ರಕ್ಷಿತಿ ರಕ್ಷಂತಹ. ಜೈ ಶ್ರೀರಾಮ್. ಇದು ಹಿಂದುತ್ವಕ್ಕೋಸ್ಕರ ಮಾಡಿರೋ ಸಿನಿಮಾ, ಹಿಂದುತ್ವ ಉಳಿಬೇಕು ಅನ್ನೋ ಬೇಸಲ್ಲಿ ಇಟ್ಕೊಂಡು ಮಾಡಿರೋ ಸಿನಿಮಾ. ಅದಕ್ಕೆ ಇವರು ಯಾವುದೇ ಮುಜುಗರಲ್ಲದೆ ಬಂಡವಾಳ ಹಾಕಿದ್ದಾರೆ. ಡಾಕ್ಟರ್ ಎಸ್ ಕೆ ರಾಮಕೃಷ್ಣ ಇವ್ರಿಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇಂಥ ಪ್ರೊಡ್ಯೂಸರ್ಗಳು ಬರಬೇಕಂದ್ರೆ ಇಂಥ ಸಿನಿಮಾಗಳು ಉಳಿಬೇಕು. ಯಾವುದೇ ಹಿಂದುತ್ವ ಸಿನಿಮಾಗಳು ಮಾಡೋದ್ರೆ ಕನ್ನಡದಲ್ಲಿ ನಾನಂತೂ ಇದುವರೆಗೂ ತುಂಬ ರೇರ್. ಹಿಂದುತ್ವದ ಬಗ್ಗೆ ಇಟ್ಕೊಂಡು ಮಾಡಿರೋ ಸಿನಿಮಾಗಳು ತುಂಬ ರೇರಲ್ಲಿದ್ದಾವೆ. ಬಟ್ ಇದು ಹಿಂದುತ್ವ ಬೇಸ್ ಇಟ್ಕೊಂಡು ಮಾಡಿರೋ ಸಿನಿಮಾ, ಹಿಂದುತ್ವ ಉಳಿಬೇಕನ್ನೋ ಇಟ್ಕೊಂಡು ಮಾಡಿರೋ ಸಿನಿಮಾ. ಇಂಥ ಪ್ರೊಡ್ಯೂಸರ್ಗಳನ್ನ ಉಳಿಸ್ಕೋಬೇಕು, ಇಂಥ ಡೈರೆಕ್ಟರ್ಗಳನ್ನ ಉಳಿಸ್ಕೋಬೇಕು. ಬಟ್ ದಯವಿಟ್ಟು ಏನಂದರೆ ಇಂಥ ಸಿನಿಮಾಗಳಿರಲಿ ಅಂತ ನನ್ನದು ಒಂದು ಆಶಯ ಇದೆ. ಬಟ್ ಏನಾದರೂ ಸೋತಿದೆ ಅಥವಾ ಗೆದ್ದಿದೆ ಅನ್ನೋದಕ್ಕಿಂತ ಸೋತಿದೆ ಅಂದರೆ ಇದು ನಮ್ಮದು ರೀಚ್ ಮಾಡೋಕ್ಕಾಗಿಲ್ಲ ಅಂತ ಸೋತಿರ್ತೇವೆ ಹೊರತು ಒಳ್ಳೆ 10 ಜನ ನಮಗೆ ಚೆನ್ನಾಗಿದೆ ಅಂತೇಳಿ ಅಷ್ಟೇ ಸಾಕು. ಮತ್ತೆ ಇನ್ನೊಂದೇನೋ ಮಾಡೋಕ್ಕೆ ಎಫರ್ಟ್ ಆಗ್ತೀವಿ. ಬಟ್ ತುಂಬ ಚೆನ್ನಾಗೇ ಇಲ್ಲ ಅಂದರೆ ದೇವರಣಿಗೂ ಆ್ಯಕ್ಷನ್ ಅಂತ ಹೇಳೋದೇ ಇಲ್ಲ. ಸಿನಿಮಾನೇ ಬೇಡ. ಯಾಕಂದರೆ ಜನಕ್ಕೆ ಡಿಸಪಾಯಿಂಟ್ಮೆಂಟ್ ಮಾಡೋ ಮನಸ್ಥಿತಿ ನಮಗೂ ಇಲ್ಲ. ವಿರಾಣಿಕಾ ಶೆಟ್ಟಿ ಅಂತೇಳಿ ತುಂಬ ಒಳ್ಳೆಯ ಕಲಾವಿದೆ, ತುಂಬ ಪಾತ್ರ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಾಯಿ ಶಶಿಕುಮಾರ್, ನನ್ನ ಒಂದು ದೊಡ್ಡ ಕನಸು ಈ ವ್ಯಕ್ತಿನ ಸೂಪರ್ ಸ್ಟಾರ್ ಮಾಡಬೇಕಂತ ದೊಡ್ಡ ಕನಸು. ನೋಡೋಣ, ಪ್ರಯತ್ನ ಅಂತೂ ಮಾಡ್ತೀವಿ ನಮ್ಮ ಕೈಲಾದಷ್ಟು. ಖಂಡಿತವಾಗಲೂ ನಿಮ್ಮ ಸಪೋರ್ಟ್ ಇರಲಿ. ದಯವಿಟ್ಟು ಧನ್ಯವಾದಗಳು. ಈ ಸಿನಿಮಾನ ಗೆಲ್ಲಿಸ್ಕೊಡಿ ಅಷ್ಟೇ. ಥ್ಯಾಂಕ್ ಯು. ನಮಸ್ಕಾರ. ಈಗಾಗಲೇ ನನಗೆ ರಮೇಶ್ ಪಂಡಿತ್ ಸರ್ ಕನ್ನಡದ ವಿಜಯ್ ಸೇತುಪತಿ ಅಂತೇಳಿ ಹೇಳಿದ್ರು. ತುಂಬ ಖುಷಿ ಆಯಿತು. ಇಲ್ಲಿ ಎಲ್ಲರೂ ಸಿನಿಮಾ ನೋಡಿದವರೆಲ್ಲ ಒಳ್ಳೆ ಅಭಿಪ್ರಾಯ ಕೊಟ್ಟರು. ತುಂಬ ಖುಷಿ ಆಗ್ತಿದೆ. ಸಿನಿಮಾ ಉಳಿಸ್ಕೊಡಿ. ಡಿಸೆಂಬರ್ 5ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈ ಸಿನಿಮಾ ಮಾಡೋಕ್ಕೆ ನನಗೆ ಇದೇ ಇಲ್ಲ. ನಾನೊಬ್ಬ ಹಳ್ಳಿಯ ರೈತನ ಮಗ. ನನಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ. ಇವನು ಬಂದು ಹೇಳಿದಾಗ ನನಗೆ ಸಿನಿಮಾ ಬಗ್ಗೆ ಏನು ಗೊತ್ತಿಲ್ಲ, ನಾನು ಬೇಡಪ್ಪ ಅಂತಲೇ ಹೇಳಿದ್ದು. ಆದರೂ ಅವ್ರ ಕಷ್ಟ, ಅವ್ರ ಒದ್ದಾಟ ನೋಡಲಾರ್ದೇ ಈ ಸಿನಿಮಾ ನಾನು ಮಾಡೋಕ್ಕೆ ಕೈ ಇಕ್ಕಿದ್ದು. ತಾಯಿ ತಂದೆ ಇಲ್ಲ, ತಬ್ಲಿ ಮಗ. ದಯಮಾಡಿ ಈ ಸಿನಿಮಾನ ಅವನಿಗೋಸ್ಕರ ಉಳಿಸ್ಕೊಡ್ಬೇಕು. ಎಲ್ಲರೂ ಕೈ ಮುಗಿ ಕೇಳ್ಕೊಳ್ತೀನಿ. ತಾಯಿ ತಂದೆ ಇಲ್ಲ, ತಬ್ಲಿ ಮಗ. ನಾನೊಬ್ಬ ರೈತನ ಮಗ. ರೈತರು ಒಂದು ಸಿನಿಮಾ ಮಾಡ್ಬೋದು ಅನ್ನೋದನ್ನು ತೋರ್ಸೋಕ್ಕೆ ಅಂತ ಇವ್ನು ನನಗೆ ಅದನ್ನು ಅವಕಾಶ ಕೊಟ್ಟ. ದಯಮಾಡಿ ಇವ್ನು ಉಳಿಸ್ಕೊಡ್ಬೇಕು ಕನ್ನಡ ಸಿನಿಮಾ ಪ್ಲೀಸ್.
ಅವರೊಂದು ಮಾತು ಹೇಳಿದ್ರು ಇವಾಗ, ತಾಯಿ ತಂದೆ ಇಲ್ಲದ ತಬ್ಲಿ ಮಗ ಅಂತ. ಖಂಡಿತ ಕರ್ನಾಟಕ ಜನರು ಯಾರು ತಬ್ಲಿ ಮಾಡಲ್ಲ, ಯಾರು ಅದ್ಭುತವಾದ ಒಂದು ಡೈರೆಕ್ಷನು. ಆ್ಯಂಡ್ ನಾನು ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತು ಹೇಳಲೇಬೇಕು. ತುಂಬ ಒಳ್ಳೆ ಎಫರ್ಟ್ ಹಾಕಿ ಪ್ರತಿಯೊಬ್ಬರು ಒಳ್ಳೆ ಟೀಮಿಂದ ಒಳ್ಳೆ ಮನಸ್ಸಿಂದ ಮಾಡ್ಯಾರೆ. 1986 ಆಲ್ಮೋಸ್ಟ್ 1986ಗೆ ಹೋಗುತ್ತೆ ಕತೆ. ಆ್ಯಂಡ್ ಕನ್ನಡದ ವಿಜಯ್ ಸೇತುಪತಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡ್ಯಾರೆ, ತುಂಬ ಚೆನ್ನಾಗಿದೆ. ಅಂದರೆ ಸಿನಿಮಾ ಬರೀ ನಿಮ್ಮದು ಕನ್ನಡ ಒಂದೇ ಅಲ್ಲ, ತಮಿಳ್ ತೆಲುಗು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಎಲ್ಲರ ಆ್ಯಕ್ಟಿಂಗು ಅದ್ಭುತವಾಗಿದೆ. ಆ್ಯಂಡ್ ಮೋರ್ ಓವರ್ ಒಳ್ಳೆ ಮನಸ್ಸಿಂದ ಮಾಡಿದ್ರ. ವೀರಾನಿಕ್ ಅವ್ರು ನಿಮಗೂ ಒಳ್ಳೇದಾಗಲಿ ಸರ್, ನಿಮಗೂ ಒಳ್ಳೇದಾಗಲಿ. ಅವರು ಪಾಪ ಕಣ್ಣಲ್ಲಿ ನೀರು ಹಾಕಿದ್ರು ಇಬ್ರು, ತುಂಬ ಬೇಜಾರಾಯಿತು. ಯಾಕಂದರೆ ನೋಡಿ, ನಾವು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಬೇಕು, ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಖಂಡಿತ ಒಳ್ಳೇದಾಗತ್ತೆ ಸರ್. ಗಾಡ್ ಬ್ಲೆಸ್ ಯು. ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.